ಎಲ್ಲರಿಗೂ ನಮಸ್ಕಾರ. ನಮ್ಮೆಲ್ಲರ ಮನೆಯ ಅಂಗಳದಲ್ಲಿ ಪವಿತ್ರವಾದ ಒಂದು ಗಿಡ ಇದ್ದೇ ಇರುತ್ತೆ. ನಮ್ಮ ಕುಟುಂಬದ, ನಮ್ಮ ಜೀವನದ, ನಮ್ಮ ಸಂಪ್ರದಾಯದ ಒಂದು ಭಾಗವಾಗಿ ನಮ್ಮ ಮನೆಯ ದೇವತೆಯಾಗಿ ಪೂಜಿಸಲ್ಪಡುವ ಈ ಗಿಡ ತುಳಸಿ ಗಿಡ. ಪ್ರತಿದಿನ ಬೆಳಿಗ್ಗೆ ತುಳಸಿ ಮುಂದೆ ರಂಗೋಲಿ ಹಾಕೋದು, ಸ್ನಾನ ಮಾಡಿ ತುಳಸಿಗೆ ನೀರೆರೆದು ಪೂಜೆ ಮಾಡೋದು, ಸಂಜೆ ತುಳಸಿ ಮುಂದೆ ದೀಪ ಹಚ್ಚೋದು, ಇವೆಲ್ಲವೂ ನಮ್ಮ ಮನೆಗಳಲ್ಲಿ ಬೆಳೆದು ಬಂದಿರುವ ಸಂಪ್ರದಾಯ. ಹಾಗಾದರೆ ಈ ತುಳಸಿ ಗಿಡವನ್ನು ದೇವತೆಯ ಸ್ಥಾನದಲ್ಲಿಟ್ಟು ಪೂಜೆ ಮಾಡುವುದು ಯಾಕೆ? ಮನೆಗಳಲ್ಲಿ ತುಳಸಿಯನ್ನು ಪೂಜಿಸುವ ಸಂಪ್ರದಾಯ ಆರಂಭ ಆಗಿದ್ದು ಹೇಗೆ? ಮಹಾವಿಷ್ಣುವಿಗೆ ತುಳಸಿ ದಳದ ಪೂಜೆ ಅತ್ಯಂತ ಶ್ರೇಷ್ಠ ಅಂತ ಹೇಳ್ತಾರಲ್ಲ, ಇದು ಯಾಕೆ? ಈ ಎಲ್ಲ ವಿಚಾರಗಳನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ಹಿಂದಿನ ವಿಡಿಯೋದಲ್ಲಿ ನಾನು ಮುಕ್ತಿನಾಥ ಕ್ಷೇತ್ರದ ಮಹತ್ವದ ಬಗ್ಗೆ ಹೇಳಿದ್ದೆ. ಹಾಗೆಯೇ ತುಳಸಿಯ ಶಾಪದಿಂದಾಗಿ ಮಹಾವಿಷ್ಣು ಸಾಲಿಗ್ರಾಮನಾಗಿ ಆ ಮುಕ್ತಿನಾಥ ಕ್ಷೇತ್ರದಲ್ಲಿ ನೆಲೆಸಿದ ಬಗ್ಗೆ ಪೌರಾಣಿಕ ಕಥೆಯನ್ನು ಕೂಡ ಹೇಳಿದ್ದೆ. ನೀವಿನ್ನೂ ಆ ವಿಡಿಯೋನ ನೋಡಿಲ್ಲ, ಫಸ್ಟ್ ಟೈಮ್ ಚಾನೆಲ್ ವಿಸಿಟ್ ಮಾಡಿದ್ದೀರಾ ಅಂತಾದರೆ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿ ಆ ವಿಡಿಯೋ ಕೂಡ ನೋಡಿ. ಮಹಾವಿಷ್ಣುವಿಗೆ ಶಾಪವನ್ನು ನೀಡಿದ ತುಳಸಿ ದೇವಿಯ ಪೌರಾಣಿಕ ಕಥೆಯನ್ನು ಇವತ್ತಿನ ವಿಡಿಯೋದಲ್ಲಿ ನಾವು ತಿಳ್ಕೊಳ್ಳೋಣ. ತುಳಸಿ ದೇವಿಯ ಕಥೆ ಹಲವು ಪುರಾಣಗಳಲ್ಲಿ ಸ್ವಲ್ಪ ಭಿನ್ನವಾಗಿ ಸಿಗತ್ತೆ. ವಿಶೇಷವಾಗಿ ಸ್ಕಂದ ಪುರಾಣ, ಪದ್ಮ ಪುರಾಣ, ಶಿವಪುರಾಣ ಹಾಗೂ ಬ್ರಹ್ಮವೈವರ್ತ ಪುರಾಣಗಳಲ್ಲಿ ತುಳಸಿ ದೇವಿಯ ಕಥೆಯ ಉಲ್ಲೇಖ ಇದೆ. ಇವತ್ತು ನಾವು ಹೆಚ್ಚು ಜನಪ್ರಿಯವಾದ ಕಥೆಯನ್ನ ತಿಳ್ಕೊಳ್ಳೋಣ. ಪುರಾತನ ಕಾಲದಲ್ಲಿ ಧರ್ಮಧ್ವಜ ಅಂತ ಒಬ್ಬ ರಾಜ ಇದ್ದ. ಆ ರಾಜನ ಪತ್ನಿಯ ಹೆಸರು ಮಹಾರಾಣಿ ಮಾಧವಿ. ರಾಜ ಧಾರ್ಮಿಕ ಹಾಗೆ ಪ್ರಜಾಸ್ನೇಹಿ. ರಾಜನ ಆಳ್ವಿಕೆಯಲ್ಲಿ ರಾಜ್ಯದೆಲ್ಲೆಡೆ ಧನ, ಕನಕ, ಸಂಪತ್ತು, ಸಮೃದ್ಧಿ ಎಲ್ಲವೂ ಇತ್ತು. ಎಲ್ಲಾ ಪ್ರಜೆಗಳು ಸುಖ, ಸಂತೋಷ, ನೆಮ್ಮದಿಯಿಂದ ಜೀವನ ಮಾಡ್ತಿದ್ರು. ರಾಜ ದಂಪತಿಗಳು ಕೂಡ ಸಂತೋಷದಿಂದಿದ್ರು. ಈ ರಾಜ ದಂಪತಿಗೆ ಸಣ್ಣದೊಂದು ಕೊರಗಿತ್ತು. ಏನಂದ್ರೆ ಆ ರಾಜ ದಂಪತಿಗೆ ಮಕ್ಕಳಿರ್ಲಿಲ್ಲ. ರಾಜ ದಂಪತಿಗಳು ಯಜ್ಞ, ಯಾಗ, ಪೂಜೆ, ಪುನಸ್ಕಾರ, ದಾನ, ಹರಕೆ ಎಲ್ಲವನ್ನು ಮಾಡ್ತಾ ಹೋಗ್ತಾ ಇದ್ರು. ಯಾವಾಗಲೂ ಒಂದಿನ ತಮ್ಮ ಭಕ್ತಿಗೆ ಫಲ ಸಿಗಬಹುದು, ತಮಗೆ ಒಂದು ಮಗುವನ್ನ ದೇವರು ಕರುಣಿಸಬಹುದು ಅನ್ನೋ ಆಸೆಯಲ್ಲಿ. ರಾಜ ದಂಪತಿಗಳ ದೈವ ಭಕ್ತಿ ಫಲ ಕೊಟ್ಟಿತ್ತು. ಮಹಾರಾಣಿ ಗರ್ಭಿಣಿಯಾದ್ಲು. ಒಂದು ಶುಭ ದಿನದಂದು ಮಹಾರಾಣಿ ಒಂದು ದೈವಿಕ ಕಾಂತಿಯನ್ನು ಹೊಂದಿದ ಸುಂದರವಾದ ಹೆಣ್ಣು ಮಗುವಿಗೆ ಜನ್ಮ ನೀಡಿದ್ಲು. ರಾಜರಾಣಿಗೆ ಸಂತೋಷವೋ ಸಂತೋಷ. ಅರಮನೆಯಲ್ಲೂ ರಾಜ್ಯದ ಎಲ್ಲೆಡೆಯಲ್ಲೂ ಸಂಭ್ರಮವೋ ಸಂಭ್ರಮ. ಎಲ್ಲರೂ ಮಗುವಿನ ಜನನವನ್ನು ಹಬ್ಬದಂತೆ ಆಚರಣೆ ಮಾಡಿದ್ರು. ಆ ಹೆಣ್ಣು ಮಗುವಿಗೆ ವೃಂದ ಅಂತ ನಾಮಕರಣ ಮಾಡಿದ್ರು. ರಾಜಕುಮಾರಿ ವೃಂದ ದಿನೇ ದಿನೇ ಅರಮನೆಯಲ್ಲಿ ಸುಖದಿಂದ ಬೆಳೀತಾ ಇದ್ಲು. ರಾಜ ರಾಣಿಯರ ಧಾರ್ಮಿಕ ಆಚರಣೆಗಳ ಪರಿಣಾಮವೋ ಅಥವಾ ಪೂರ್ವಜನ್ಮದಿಂದ ವೃಂದ ಮಾಡಿದ ಸುಕರ್ಮಗಳ ಫಲವೋ ಗೊತ್ತಿಲ್ಲ, ವೃಂದ ಮಹಾನ್ ವಿಷ್ಣು ಭಕ್ತೆಯಾಗಿ ಬೆಳೀತಾ ಇದ್ಲು. ಚಿಕ್ಕವಳಿದ್ದಾಗಲಿಂದಾನೇ ಅವಳಿಗೆ ವಿಷ್ಣುವಿನ ಬಗ್ಗೆ ಒಂದು ಅಪಾರವಾದ ಭಕ್ತಿ. ವಿಷ್ಣು ಪೂಜೆ, ವಿಷ್ಣು ಮಂತ್ರ, ವಿಷ್ಣು ನಾಮಸ್ಮರಣೆ, ಧ್ಯಾನ, ಜಪ ಮುಂತಾದವುಗಳಲ್ಲಿ ಅವಳಿಗೆ ಬಹಳ ಆಸಕ್ತಿ ಇತ್ತು. ವೃಂದ ಬೆಳೀತಾ ಬೆಳೀತಾ ವಿಷ್ಣುವಿನ ಪರಮ ಭಕ್ತೆಯಾಗಿ ಬೆಳೆದ್ಲು. ಅವಳು ಬೆಳೆದಂತೆ ಅವಳ ವಿಷ್ಣು ಭಕ್ತಿ, ವಿಷ್ಣುವಿನ ಪೂಜೆ, ಪುನಸ್ಕಾರಗಳು ಕೂಡ ತೀವ್ರ ಆಗ್ತಾ ಹೋದ್ವು. ಅವಳ ಭಕ್ತಿ ಅವಳಲ್ಲಿ ಒಂದು ಮಹತ್ತರವಾದ ಆಸೆಯನ್ನೇ ಹುಟ್ಟು ಹಾಕ್ತು. ಆಸೆ ಏನಂದ್ರೆ ಮಹಾವಿಷ್ಣುವಿನ ಪತ್ನಿ ನಾನಾಗಬೇಕು ಅನ್ನೋದು. ವೃಂದ ಸಾಮಾನ್ಯದವಳಲ್ಲ, ಅವಳು ವಿಷ್ಣುವಿನ ಪರಮ ಭಕ್ತೆ. ತನ್ನ ಆಸೆಯನ್ನ ಕೈ ಬಿಡಲಿಕ್ಕೆ ಅವಳು ಸಿದ್ಧಳಿರಲಿಲ್ಲ. ತನ್ನ ಅರಮನೆ, ಐಶ್ವರ್ಯ ಎಲ್ಲವನ್ನು ತ್ಯಾಗ ಮಾಡಿ ತನ್ನ ಬಯಕೆಯನ್ನು ತಾನು ಪಡ್ಕೊಳ್ಳೋ ಸಲುವಾಗಿ ಅವಳು ತಪಸ್ಸು ಮಾಡುವ ಕಠಿಣವಾದ ನಿರ್ಧಾರವನ್ನ ತಗೋತಾಳೆ. ತನ್ನ ಅರಮನೆಯನ್ನ ಬಿಟ್ಟು ಕಾಡಿಗೆ ಹೋಗಿ ತಪಸ್ಸನ್ನು ಪ್ರಾರಂಭ ಮಾಡ್ತಾಳೆ. ಮಹಾವಿಷ್ಣುವನ್ನು ತನ್ನ ಪತಿಯಾಗಿ ಪಡೆದುಕೊಳ್ಳೋದಕ್ಕೆ, ಆ ತಪಸ್ಸನ್ನು ಆಚರಿಸಿ ವರವಾಗಿ ಪಡಿಬೇಕು ಅನ್ನೋ ಉದ್ದೇಶಕ್ಕಾಗಿ ಬ್ರಹ್ಮದೇವರನ್ನು ಕುರಿತು ಕಠಿಣವಾದ ತಪಸ್ಸನ್ನ ಪ್ರಾರಂಭ ಮಾಡ್ತಾಳೆ. ಮೊದಲು ಸೌಮ್ಯವಾಗಿದ್ದ ಅವಳ ತಪಸ್ಸು ದಿನ ಕಳೆದಂತೆ ಕಠಿಣ ಆಗ್ತಾ ಹೋಗತ್ತೆ. ಬಿಸಿಲು, ಮಳೆ, ಚಳಿ, ಗಾಳಿ, ಹಸಿವು, ನಿದ್ರೆ ಯಾವ ಹಂಗಿಲ್ಲದೆ
ಬಹಳ ಕಠಿಣವಾದ ತಪಸ್ಸನ್ನ ಅವಳು ಆಚರಿಸ್ತಾಳೆ. ದಿನಗಳು ಕಳೆದವು, ವರ್ಷಗಳು ಕಳೆದವು. ಅವಳು ತಪಸ್ಸನ್ನ ಮಾತ್ರ ಕೈ ಬಿಡೋದಿಲ್ಲ. ಕಠಿಣವಾದ ತಪಸ್ಸನ್ನ ಕಾಡಿನಲ್ಲಿ ಮುಂದುವರಿಸಿಕೊಂಡೇ ಹೋಗ್ತಾಳೆ. ಕೊನೆಗೆ ಒಂದು ದಿನ ಅವಳ ಈ ಕಠಿಣ ತಪಸ್ಸಿಗೆ ಬ್ರಹ್ಮದೇವರು ಮೆಚ್ಚಿ ಅವಳ ಮುಂದೆ ಪ್ರತ್ಯಕ್ಷ ಆಗ್ತಾರೆ. ತನ್ನ ಕಣ್ಣ ಮುಂದೆ ಬ್ರಹ್ಮದೇವರನ್ನು ಪ್ರತ್ಯಕ್ಷವಾಗಿ ಕಂಡ ವೃಂದ ಬಹಳ ಸಂತೋಷ ಪಡ್ತಾಳೆ. ತನ್ನ ಬಯಕೆ ಈಡೇರಿದಷ್ಟೇ ಸಂತೋಷ ಆಗತ್ತೆ ಅವಳಿಗೆ. ಹೋಗಿ ಬ್ರಹ್ಮದೇವರಿಗೆ ನಮಸ್ಕಾರ ಮಾಡ್ತಾಳೆ. ಆಗ ಬ್ರಹ್ಮದೇವರು ಹೇಳ್ತಾರೆ, ವೃಂದ, ನಾನು ನಿನ್ನ ತಪಸ್ಸಿಗೆ ಮೆಚ್ಚಿದ್ದೇನೆ. ಈ ವಯಸ್ಸಿನಲ್ಲಿ ನಿನ್ನ ಅರಮನೆ, ಐಶ್ವರ್ಯ ಎಲ್ಲವನ್ನೂ ತ್ಯಜಿಸಿ ಇಷ್ಟು ಕಠೋರವಾದ ತಪಸ್ಸನ್ನ ನೀನು ಮಾಡ್ತಾ ಇರೋದಕ್ಕೆ ಕಾರಣ ಏನು? ನಿನಗೇನು ವರ ಬೇಕು ಕೇಳು ಅಂತ ಹೇಳ್ತಾರೆ. ಆಗ ವೃಂದ ತನ್ನ ಮನಸ್ಸಿನ ಬಯಕೆಯನ್ನ ಬ್ರಹ್ಮದೇವರಿಗೆ ಹೇಳ್ತಾಳೆ. ದೇವರೇ, ನಾನು ಮಹಾವಿಷ್ಣುವಿನ ಪತ್ನಿಯಾಗಬೇಕು. ಸಾಕ್ಷಾತ್ ವಿಷ್ಣುವನ್ನು ನನ್ನ ಪತಿಯಾಗಿ ದಯಪಾಲಿಸು ಅಂತ ಕೇಳ್ಕೊಳ್ತಾಳೆ. ಬ್ರಹ್ಮ ಯೋಚನೆ ಮಾಡ್ತಾರೆ. ಮತ್ತೆ ಹೇಳ್ತಾರೆ, ವೃಂದ, ನೀನು ಮಾನವ ಜನ್ಮದಲ್ಲಿ ಜನಿಸಿದ್ದೀಯಾ. ಮಹಾವಿಷ್ಣು ದೇವತೆ. ಮಾನವ ಜನ್ಮದಲ್ಲಿರೋ ನೀನು ದೇವತೆಯನ್ನ ಮದುವೆ ಆಗೋದು ಸಾಧ್ಯ ಇಲ್ಲ. ಅದೂ ಅಲ್ಲದೆ ನಿನ್ನ ವಿಧಿಯಲ್ಲಿ ಒಬ್ಬ ಅಸುರ ರಾಜನನ್ನ ಮದುವೆ ಆಗೋದು ನಿನ್ನ ಪೂರ್ವ ಜನ್ಮದ ಕೆಲವು ಕರ್ಮಗಳ ಕಾರಣದಿಂದಾಗಿ ಬರ್ಕೊಂಡಿದೆ. ನೀನು ಈ ಆಸೆಯನ್ನು ಬಿಟ್ಟು ಬಿಡು. ವಿಧಿ ನಿನಗಾಗಿ ಏನನ್ನು ರಚಿಸಿದೆಯೋ ಅದನ್ನು ಒಪ್ಕೋ. ನಿನ್ನ ಪತಿವ್ರತ ಧರ್ಮ ವಿಷ್ಣು ಭಕ್ತಿಯನ್ನ ಎಂದಿಗೂ ಕೈ ಬಿಡಬೇಡ. ಒಬ್ಬ ಪತಿವ್ರತೆಯಾಗಿ ವಿಷ್ಣು ಭಕ್ತೆಯಾಗಿ ವಿಧಿ ತೋರಿಸಿದ ದಾರಿಯಲ್ಲಿ ನೀನು ಹೋಗು. ನಿನಗೆ ಎಲ್ಲದೂ ಒಳ್ಳೇದಾಗತ್ತೆ ಅಂತ ಬ್ರಹ್ಮದೇವರು ಹೇಳ್ತಾರೆ. ವೃಂದಾಗೆ ತೀವ್ರ ನಿರಾಸೆ ಆಗತ್ತೆ. ಆದರೂ ಕೂಡ ಬ್ರಹ್ಮದೇವರ ಮಾತನ್ನ ಒಪ್ಕೊಂಡು ಅವಳು ತನ್ನ ಅರಮನೆಗೆ ಹಿಂದಿರುಗಿ ಹೊರಡ್ತಾಳೆ. ಅರಮನೆಗೆ ಹಿಂದಿರುಗಿದ ವೃಂದ ತನ್ನ ತಂದೆ ತಾಯಿಗೆ ಎಲ್ಲವನ್ನೂ ಹೇಳ್ತಾಳೆ. ವಿಧಿಯ ತೀರ್ಮಾನದಂತೆ ಅವಳ ವಿವಾಹ ಜಲಂಧರ ಅನ್ನೋ ಒಬ್ಬ ರಾಕ್ಷಸ ರಾಜನ ಜೊತೆ ನೆರವೇರುತ್ತೆ. ಆ ಜಲಂಧರ ಮಹಾನ್ ಬಲಶಾಲಿ, ವೀರ, ಅತ್ಯಂತ ಪರಾಕ್ರಮಿಯಾದ ರಾಜ. ಮದುವೆಯ ನಂತರ ವೃಂದ ಎಂದಿನಂತೆ ಬಾಲ್ಯದಿಂದಲೂ ತಾನು ನಡೆಸಿಕೊಂಡು ಬಂದಿರುವ ವಿಷ್ಣುವಿನ ಆರಾಧನೆಯನ್ನು ಮುಂದುವರೆಸಿಕೊಂಡು ಹೋಗ್ತಾಳೆ. ಪರಮ ವಿಷ್ಣು ಭಕ್ತೆಯಾದ ಅವಳು ಮಹಾರಾಜನ ಅರಮನೆಯಲ್ಲಿ ಕೂಡ ಅದೇ ವಿಷ್ಣು ಭಕ್ತಿಯನ್ನ ಮುಂದುವರಿಸಿಕೊಂಡು ಹೋಗ್ತಾಳೆ. ಪತಿವ್ರತ ಧರ್ಮವನ್ನು ನಿಷ್ಠೆಯಿಂದ ಪಾಲನೆ ಮಾಡ್ತಾಳೆ. ದಿನಗಳು ಕಳೆದಂತೆ ವೃಂದಾಳ ವಿಷ್ಣು ಭಕ್ತಿ ಮತ್ತು ಪತಿವ್ರತ ಧರ್ಮ ಒಂದು ದೈವಿ ಶಕ್ತಿ ಆಗತ್ತೆ. ಈಗಾಗಲೇ ಅತ್ಯಂತ ಪರಾಕ್ರಮಿ, ಬಲಶಾಲಿ, ವೀರನಾಗಿದ್ದ ಜಲಂಧರ್ನ ಮೇಲೆ ಅವಳ ಪತಿವ್ರತ ಧರ್ಮ ಹಾಗೂ ವಿಷ್ಣು ಭಕ್ತಿಯ ದೈವಿ ಶಕ್ತಿ ಒಂದು ಸುರಕ್ಷಾ ಕವಚವಾಗಿ ಕೆಲಸ ಮಾಡ್ತಾ ಇರತ್ತೆ. ಜಲಂಧರ ಯಾವುದೇ ಯುದ್ಧಕ್ಕೆ ಹೋಗ್ಲಿ, ಯಾವುದೇ ಸಮಸ್ಯೆಯಲ್ಲಿ ಸಿಲುಕಲಿ, ಈ ವೃಂದಾಳ ಭಕ್ತಿ ಅವನನ್ನ ರಕ್ಷಣೆ ಮಾಡ್ತಾ ಇರತ್ತೆ. ಇದರಿಂದಾಗಿ ಜಲಂಧರ ಹಲವಾರು ಯುದ್ಧಗಳನ್ನು ಗೆಲ್ತಾನೆ. ಒಂದಾದ ಮೇಲೆ ಒಂದು ಯುದ್ಧಗಳನ್ನೆಲ್ಲ ಗೆಲ್ತಾ ಹೋಗ್ತಾನೆ. ಈ ಗೆಲುವುಗಳು ಅವನಿಗೆ ಅಹಂಕಾರವನ್ನ ಕೊಡುತ್ತೆ. ತನ್ನನ್ನು ಯಾರೂ ಸೋಲಿಸೋಕೆ ಸಾಧ್ಯ ಇಲ್ಲ, ನಾನು ಅಜೇಯ, ನಾನು ವೀರ, ನಾನು ಪರಾಕ್ರಮಿ ಎಂಬ ಅಹಂಕಾರದಲ್ಲಿ ಅವನು ಒಂದಾದ ನಂತರ ಒಂದು ಯುದ್ಧಗಳನ್ನು ಮಾಡ್ತಾ ಹೋಗ್ತಾನೆ. ಅವನಲ್ಲಿ ಪ್ರಜೆಗಳ ಹಿತವಾಗಲಿ ಅಥವಾ ಲೋಕ ಕಲ್ಯಾಣವಾಗಲಿ ಯಾವುದೂ ಕೂಡ ಇರೋದಿಲ್ಲ. ಕೇವಲ ಗೆಲುವು ಮಾತ್ರ ಅವನ ಗುರಿಯಾಗತ್ತೆ. ಒಂದಾದ ನಂತರ ಒಂದು ರಾಜ್ಯಗಳನ್ನು ಧ್ವಂಸ ಮಾಡೋದು, ರಾಜರನ್ನ ಸೋಲಿಸುವುದು, ಇದೇ ಅವನ ಕಾಯಕ ಆಗತ್ತೆ. ಅಸುರ ರಾಜ್ಯದಲ್ಲಿ ಎಲ್ಲ ರಾಜರನ್ನು ಸೋಲಿಸಿ ಭೂಲೋಕಕ್ಕೆ ಅವನು ಯುದ್ಧ ಸಾರ್ತಾನೆ. ಭೂಲೋಕದಲ್ಲಿ ಕೂಡ ಎಲ್ಲ ರಾಜರು ಅವನೆದುರು ಸೋಲ್ತಾರೆ. ಹೀಗೆ ಅಜೇಯನಾದ ಜಲಂಧರ ದೇವತೆಗಳ ಮೇಲೆ ಕೂಡ ಯುದ್ಧ ಸಾರಲಿಕ್ಕೆ ಹೊರಡ್ತಾನೆ. ದೇವಲೋಕದಲ್ಲಿ ದೇವತೆಗಳ ವಿರುದ್ಧ ಯುದ್ಧಕ್ಕೆ ಹೊರಟ ಜಲಂಧರನ ಜೊತೆ ದೇವತೆಗಳ ಸೈನ್ಯ ಯುದ್ಧ ಮಾಡಿ ಸೋತು ಹೋಗುತ್ತೆ. ಆಗ ಸೈನ್ಯ ಹೋಗಿ ಇಂದ್ರದೇವನಿಗೆ, ದೇವಲೋಕದ ದೊರೆಯಾದ ಇಂದ್ರದೇವನಿಗೆ ಮಾಹಿತಿ ಕೊಡ್ತಾರೆ, ಈ ರೀತಿ ಜಲಂಧರ ಅನ್ನೋ ರಾಕ್ಷಸ ಯುದ್ಧಕ್ಕೆ ಬಂದಿದ್ದಾನೆ ಅಂತ ಹೇಳಿ. ಆಗ ಇಂದ್ರದೇವ ತನ್ನ ದಿವ್ಯ ದೃಷ್ಟಿಯಿಂದ ಎಲ್ಲವನ್ನು ತಿಳ್ಕೊಳ್ತಾನೆ. ಈ ಜಲಂಧರ ಅಜೇಯನಾಗಿದ್ದಾನೆ. ವೃಂದಾಳ ವಿಷ್ಣು ಭಕ್ತಿ ಹಾಗೂ ಪತಿವ್ರತ ಧರ್ಮದಿಂದಾಗಿ ಈತನನ್ನು ಸೋಲಿಸುವುದು ಅಸಾಧ್ಯ. ನಾವು ಎಷ್ಟೇ ಯುದ್ಧ ಮಾಡಿದರೂ ಕೂಡ ಇವನನ್ನು ಸೋಲಿಸಲಿಕ್ಕಾಗ್ಲಿ, ಅಂತ್ಯ ಮಾಡಲಿಕ್ಕಾಗ್ಲಿ ಆಗೋದಿಲ್ಲ ಅನ್ನೋದು ಇಂದ್ರದೇವನಿಗೆ ಗೊತ್ತಾಗತ್ತೆ. ಆಗ ದೇವತೆಗಳೆಲ್ಲರೂ ಯೋಚನೆ ಮಾಡ್ತಾರೆ, ಚರ್ಚೆ ಮಾಡ್ತಾರೆ, ಪರಿಹಾರವನ್ನು ಚಿಂತಿಸ್ತಾರೆ.
ಯಾವುದೇ ಪರಿಹಾರ ಸಿಗೋದಿಲ್ಲ. ಕೊನೆಯದಾಗಿ ಎಲ್ಲ ದೇವತೆಗಳು ಯೋಚಿಸಿ ಪರಿಹಾರಕ್ಕಾಗಿ ವಿಷ್ಣುವಿನ ಬಳಿ ಹೋಗಬೇಕು ಅಂತ ತೀರ್ಮಾನ ಮಾಡ್ತಾರೆ. ದೇವತೆಗಳೆಲ್ಲ ಒಂದಾಗಿ ಮಹಾವಿಷ್ಣುವಿನ ಹತ್ರ ಹೋಗ್ತಾರೆ. ವಿಷ್ಣುವಿಗೆ ನಮಸ್ಕಾರ ಮಾಡಿ ಪರಿಸ್ಥಿತಿಯನ್ನ ವಿಷ್ಣುವಿನ ಎದುರು ಇಡುತ್ತಾರೆ. ಮಹಾವಿಷ್ಣುವಿಗೆ ಜಲಂಧರನ ವಿಚಾರವನ್ನ ತಿಳಿಸ್ತಾರೆ. ಈ ಜಲಂಧರ ಅನ್ನೋ ರಾಕ್ಷಸ ರಾಜ ತನ್ನ ಪತ್ನಿಯ ಪತಿವ್ರತ ಧರ್ಮ ಹಾಗೂ ವಿಷ್ಣು ಭಕ್ತಿಯ ಕಾರಣಕ್ಕಾಗಿ ಒಂದು ಸುರಕ್ಷಾ ಕವಚವನ್ನ ಹೊಂದಿದ್ದಾನೆ. ಆತ ಅಸುರ ಲೋಕ, ಭೂಲೋಕ ಎಲ್ಲ ಕಡೆ ಎಲ್ಲ ರಾಜರನ್ನು ಸೋಲಿಸಿ ಅಜೇಯನಾಗಿ ಈಗ ದೇವಲೋಕಕ್ಕೆ ಬಂದು ದೇವತೆಗಳ ವಿರುದ್ಧ ಯುದ್ಧ ಸಾರಿದ್ದಾನೆ. ಅವನನ್ನ ಸೋಲಿಸುವುದಾಗಿ ಅಂತ್ಯಗೊಳಿಸುವುದಾಗ್ಲಿ ಸಾಧ್ಯ ಇಲ್ಲ. ನಿಮ್ಮ ಭಕ್ತೆಯ ಪತಿವ್ರತ ಧರ್ಮ ವಿಷ್ಣು ಭಕ್ತಿಯೇ ಅವನ ಮೇಲೆ ಸುರಕ್ಷಾ ಕವಚವಾಗಿದೆ. ಇದಕ್ಕೆ ನೀವೇ ಪರಿಹಾರ ತೋರಿಸಬೇಕು ಅಂತ ವಿಷ್ಣುವಿನ ಹತ್ರ ಕೇಳ್ಕೊಳ್ತಾರೆ. ಲೋಕ ಕಲ್ಯಾಣಕ್ಕಾಗಿ ದುಷ್ಟ ಅಸುರನಾದ ಜಲಂಧರನನ್ನ ಅಂತ್ಯ ಮಾಡುವುದು ಅನಿವಾರ್ಯ. ಇದಕ್ಕೆ ಏನಾದರೂ ಒಂದು ಮಾರ್ಗ ತೋರಿಸಿ ಅಂತ ವಿಷ್ಣುವಿನಲ್ಲಿ ದೇವತೆಗಳು ಪರಿಯಾಗಿ ಕೇಳ್ಕೊಳ್ತಾರೆ. ಮಹಾವಿಷ್ಣು ಯೋಚನೆ ಮಾಡ್ತಾರೆ. ಹೌದು, ಲೋಕ ಕಲ್ಯಾಣಕ್ಕಾಗಿ ನಾನೀಗ ಏನಾದರೂ ಒಂದು ಪರಿಹಾರವನ್ನು ಕಂಡುಹಿಡಿಯಲೇಬೇಕು ಅಂಥೇಳಿ ಮಹಾವಿಷ್ಣು ಒಂದು ಲೀಲೆಯನ್ನ ರಚನೆ ಮಾಡ್ತಾರೆ. ಲೋಕ ಕಲ್ಯಾಣಕ್ಕಾಗಿ ಮಹಾವಿಷ್ಣು ತನ್ನ ಲೀಲೆಯಂತೆ ಒಂದು ದಿನ ವೃಂದಾಳ ಅರಮನೆಯಲ್ಲಿ ವೃಂದಾಳ ಎದುರಿಗೆ ಜಲಂಧರನ ರೂಪದಲ್ಲಿ ಬರ್ತಾರೆ. ವೃಂದ ತನ್ನ ಪತಿ ಜಲಂಧರನೇ ಬಂದಿದ್ದಾನೆ ಅಂತ ತಿಳ್ಕೊಂಡು ವಿಷ್ಣುವಿನ ಸೇವೆಯನ್ನ ಮಾಡ್ತಾಳೆ. ಜಲಂಧರನ ರೂಪದಲ್ಲಿದ್ದ ವಿಷ್ಣುವಿನ ಸೇವೆಯನ್ನ ವೃಂದ ಮಾಡಿದ್ದರಿಂದ ಅವಳ ಪತಿವ್ರತ ಧರ್ಮ ಭಂಗ ಆಗತ್ತೆ. ಅಲ್ಲಿಗೆ ಜಲಂಧರನ ಮೇಲಿದ್ದ ರಕ್ಷಾ ಕವಚ ಕೂಡ ಕೊನೆ ಆಗತ್ತೆ. ಆಗ ದೇವತೆಗಳು ಜಲಂಧರನ ಮೇಲೆ ಯುದ್ಧವನ್ನ ಮಾಡಿ ಜಲಂಧರನನ್ನ ಅಂತ್ಯಗೊಳಿಸ್ತಾರೆ. ಈ ಕಡೆ ವೃಂದ ವಿಷ್ಣುವಿನ ಸೇವೆಯನ್ನ ಮಾಡಿದವಳಿಗೆ ಅಲ್ಲಿ ಜಲಂಧರನ ಅಂತ್ಯ ಆದಾಗ ಅರ್ಥ ಆಗತ್ತೆ ಈ ಲೀಲೆ ವಿಷ್ಣುವಿನ ಲೀಲೆ ಅನ್ನೋದು. ಆಗ ವೃಂದಾಳಿಗೆ ಅತೀವವಾದ ಕೋಪ ಬರುತ್ತೆ. ಕೋಪದಿಂದ ಬೇಸರದಿಂದ ಅವಳು ವಿಷ್ಣುವಿಗೆ ಶಾಪವನ್ನ ಕೊಡ್ತಾಳೆ. ನೀನು ಕಲ್ಲಾಗಿ ಹೋಗು, ನನ್ನ ಪತಿವ್ರತ ಧರ್ಮವನ್ನ ಲೀಲೆಯಲ್ಲಿ ಮಾಯೆಯಲ್ಲಿ ನಾಶ ಮಾಡಿರುವ ನೀನು ಕಲ್ಲಾಗಿ ಹೋಗು ಅಂತೇಳಿ ವಿಷ್ಣುವಿಗೆ ಶಾಪ ಕೊಡ್ತಾಳೆ. ತನ್ನ ಪರಮ ಭಕ್ತೆಯ ಶಾಪವನ್ನ ವಿಷ್ಣು ಒಪ್ಕೊಳ್ತಾರೆ. ಮುಕ್ತಿನಾಥದ ಹತ್ರ ಇರೋ ಗಂಡಕಿ ನದಿಯಲ್ಲಿ ಅವರು ಸಾಲಿಗ್ರಾಮ ಅನ್ನೋ ಕಲ್ಲಿನ ರೂಪವನ್ನ ತಗೊಳ್ತಾರೆ. ಅತೀವವಾದ ದುಃಖ, ಬೇಸರ ಹಾಗೂ ಕೋಪದಿಂದ ವೃಂದ ತನ್ನ ಜೀವನವನ್ನು ಅಂತ್ಯ ಮಾಡುವ ನಿರ್ಧಾರ ತಗೊಳ್ತಾಳೆ. ತನ್ನ ಭಕ್ತೆಯ ನೋವು, ಸಂಕಟ ನೋಡಿ ಮಹಾವಿಷ್ಣುವಿಗೆ ಅತ್ಯಂತ ದುಃಖ ಆಗತ್ತೆ. ವಿಷ್ಣು ತನ್ನ ದಿವ್ಯ ರೂಪದಲ್ಲಿ ವೃಂದಾಳ ಎದುರು ಪ್ರತ್ಯಕ್ಷ ಆಗ್ತಾರೆ. ವೃಂದಾಗೆ ಹೇಳ್ತಾರೆ, ವೃಂದ, ನಿನ್ನ ವಿಷ್ಣು ಆರಾಧನೆ, ಪರಮ ಭಕ್ತಿ, ಪತಿವ್ರತ ಧರ್ಮಕ್ಕೆ ನಾನು ಮೆಚ್ಚಿದ್ದೇನೆ. ಲೋಕದ ಕಲ್ಯಾಣಕ್ಕಾಗಿ, ಲೋಕದ ರಕ್ಷಣೆಗಾಗಿ ನಾನು ಈ ಲೀಲೆಯನ್ನ ರಚನೆ ಮಾಡಿದೆ. ನಿನಗೆ ಹಾನಿಯನ್ನುಂಟು ಮಾಡುವ ಯಾವುದೇ ಉದ್ದೇಶ ನನಗಿಲ್ಲ. ನೀನು ನನ್ನ ಪರಮ ಭಕ್ತೆ ಅಂತ ಹೇಳ್ತಾರೆ. ಮಹಾವಿಷ್ಣು ವೃಂದಾಳಿಗೆ ತುಳಸಿ ದೇವಿಯ ರೂಪವನ್ನ ಕೊಟ್ಟು ಆಶೀರ್ವಾದ ಮಾಡ್ತಾರೆ. ವೃಂದ, ನಿನ್ನ ಭಕ್ತಿ ಅಸಾಮಾನ್ಯವಾದದ್ದು. ಯುಗ ಯುಗಾಂತರಗಳವರೆಗೆ ನೀನು ನನ್ನ ಭಕ್ತೆಯಾಗಿ ಅಮರಳಾಗ್ತೀಯ. ಮನೆಗಳಲ್ಲಿ ತುಳಸಿ ದೇವಿಯ ರೂಪದಲ್ಲಿ ಪೂಜಿಸಲ್ಪಡ್ತೀಯ. ನಿನ್ನನ್ನು ಯಾರು ಭಕ್ತಿಯಿಂದ ಪೂಜೆ ಮಾಡ್ತಾರೋ ಅವರು ನನ್ನ ಆಶೀರ್ವಾದಕ್ಕೆ ಪಾತ್ರರಾಗ್ತಾರೆ. ತುಳಸಿ ದಳದ ಪೂಜೆ ಇಲ್ಲದೆ ನನ್ನ ಪೂಜೆ ಅಪೂರ್ಣ. ನನಗೆ ತುಳಸಿ ದಳದ ಪೂಜೆಯೇ ಅತ್ಯಂತ ಶ್ರೇಷ್ಠವಾಗಿದ್ದು ನಾನು ನಿನ್ನ ಸೇವೆಯಲ್ಲೇ ಸಂತುಷ್ಟನಾಗ್ತೇನೆ ಅಂತ ಮಹಾವಿಷ್ಣು ವೃಂದಾಳಿಗೆ ಹೇಳ್ತಾರೆ. ಈ ರೀತಿಯಾಗಿ ಮನೆಗಳಲ್ಲಿ ತುಳಸಿ ದೇವಿಯ ಪೂಜೆ ಪ್ರಾರಂಭ ಆಗತ್ತೆ. ವೃಂದ ಅನ್ನೋ ಒಬ್ಬ ವಿಷ್ಣುವಿನ ಪರಮ ಭಕ್ತೆ ತುಳಸಿ ದೇವಿಯಾಗಿ ಆರಾಧಿಸಲ್ಪಡ್ತಾಳೆ. ಇದೇ ಕಾರಣಕ್ಕೆ ಮಹಾವಿಷ್ಣುವಿಗೆ ತುಳಸಿ ದಳದ ಪೂಜೆಯು ಅತ್ಯಂತ ಶ್ರೇಷ್ಠವಾಗತ್ತೆ. ಸಾಲಿಗ್ರಾಮಕ್ಕೆ ತುಳಸಿಯನ್ನ ಬಿಟ್ರೆ ಬೇರೆ ಯಾವುದೇ ಹೂವನ್ನು ಕೂಡ ಹಾಕೋದಿಲ್ಲ. ಯಾಕೆ ಅಂದ್ರೆ ಈ ಕಾರಣಕ್ಕೆ. ಇದು ಕೇವಲ ಕಥೆಯಲ್ಲ. ವೃಂದಾದೇವಿಯ ಭಕ್ತಿ, ತಪಸ್ಸು, ನಿಷ್ಠೆ, ಪ್ರೀತಿ ಮತ್ತು ಆಶೀರ್ವಾದದ ಕಥೆ. ಭಕ್ತಿ ಇದ್ದಲ್ಲಿ ಶಕ್ತಿ ಇದೆ. ಅಹಂಕಾರ ಎಷ್ಟೇ ಬಲಶಾಲಿಯನ್ನು ಕೂಡ ನಾಶ ಮಾಡತ್ತೆ. ಕೆಲವೊಮ್ಮೆ ದೇವರ ನಿರ್ಧಾರಗಳು ನಮಗೆ ಅರ್ಥ ಆಗದೆ ಇರಬಹುದು. ಆದರೆ ದೇವರ ನಿರ್ಧಾರವನ್ನು ಒಪ್ಪಿಕೊಂಡಲ್ಲಿ ಅದು ನಮಗೆ ನೀಡುವ ಫಲ ಉತ್ತಮವಾಗಿಯೇ ಇರುತ್ತೆ. ಏನಂತೀರಾ?
ನಮ್ಮ ಮನೆಯ ದೇವತೆ ತುಳಸಿ ದೇವಿ ಎಷ್ಟು ಶ್ರೇಷ್ಠಳು, ಎಂತಹ ಭಕ್ತಳು ತಿಳ್ಕೊಂಡ್ರಲ್ವಾ? ತುಳಸಿ ದೇವಿಯ ಈ ಕತೆ ನಿಮಗೆಲ್ಲ ಇಷ್ಟ ಆಗಿದ್ದಿದ್ರೆ ಕಮೆಂಟ್ ಮೂಲಕ ತಿಳಿಸಿ. ನೀವಿನ್ನೂ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತಾದರೆ ಸಬ್ಸ್ಕ್ರೈಬ್ ಮಾಡಿ. ಇಂತಹ ಹಲವಾರು ವಿಡಿಯೋಗಳನ್ನು ನಿಮ್ಮ ಮುಂದೆ ತರಲಿಕ್ಕೆ ನಿಮ್ಮ ಸಬ್ಸ್ಕ್ರಿಪ್ಷನ್ ನನಗೆ ಸ್ಫೂರ್ತಿ. ಮತ್ತೊಂದು ಉತ್ತಮವಾದ ವಿಡಿಯೋ ಜೊತೆ ಮತ್ತೆ ನಿಮ್ಮ ಮುಂದೆ ಬರ್ತೇನೆ. ಎಲ್ಲರಿಗೂ ಒಳ್ಳೆಯದಾಗಲಿ. ವಿಷ್ಣುವೇ ನಮಃ.